ಮಂದಿರವನ್ನ ಪ್ರವೇಶ ಮಾಡಿದೆ ರಾಮಲಲ್ಲನ ವಿಗ್ರಹ. ಮಂದಿರ ಪ್ರವೇಶಕ್ಕೆ ಮುಂಚೆ ಅದ್ಧೂರಿಯಾದ ಮೆರವಣಿಗೆಗೆ ಸಾಕ್ಷಿಯಾಗಿದೆ ಅಯೋಧ್ಯೆ ನಗರಿ. ಮಂದಿರದ ಪರಿಸರವನ್ನ ಪ್ರವೇಶ ಮಾಡಿದೆ ರಾಮಲಲ್ಲನ ಮೂರ್ತಿ. ನಿನ್ನೆಯಿಂದಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ನಡೀತಲೇ ಇದೆ. ಇವತ್ತು ಮಂದಿರವನ್ನ ಪ್ರವೇಶ ಮಾಡುವ ಮುಂಚೆ ನಗರದ ಪ್ರದಕ್ಷಿಣೆಯನ್ನ, ರಾಮಲಲ್ಲನ ವಿಗ್ರಹಕ್ಕೆ ಸಂಬಂಧಪಟ್ಟಂತೆ ನಗರ ಪ್ರದಕ್ಷಿಣೆಯನ್ನ ಮಾಡಲಾಗಿದೆ. ನಾಳೆ ದಿವ್ಯ ಮಂದಿರದಲ್ಲಿ, ಭವ್ಯ ಮಂದಿರದಲ್ಲಿ ರಾಮಲಲ್ಲನನ್ನ ಮಂದಿರ ಪ್ರವೇಶ ಮಾಡಿಸಲಾಗುತ್ತೆ. ಈ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲ ದಿನಗಳು ಬಾಕಿ ಉಳಿದಿದೆ. ರಾಮನೂರಿನಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ ಮನೆ ಮಾಡಿದೆ. ಐತಿಹಾಸಿಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದ ಚಿತ್ತ ಇವತ್ತು ಅಯೋಧ್ಯೆಯತ್ತ ನಟ್ಟಿದೆ. ಕಾರಣ ರಾಮ ಮಂದಿರ ಮೂರ್ತಿಯ ಪ್ರತಿಷ್ಠಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ರಾಮನೂರಿನಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಯ 2ನೇ ದಿನದ ವಿಧಿವಿಧಾನಗಳು ಇವತ್ತು ಜರುಗಿರೋದು. ಕೆಲವೇ ಕ್ಷಣಗಳಲ್ಲಿ ಜಲಯಾತ್ರೆ, ತೀರ್ಥಯಾತ್ರೆ ಎಲ್ಲವೂ ಕೂಡ ಆರಂಭ. ಬ್ರಾಹ್ಮಿಣಿ, ಬಾಟುಕ, ಸುಹಾಸಿನಿ ಪೂಜಾ, ವರ್ಧಿನಿ ಪೂಜಾ, ದೇಗುಲದ ಆವರಣವನ್ನ ರಾಮಲಲ್ಲ ಪ್ರವೇಶ ಮಾಡಲಿಕ್ಕಿದ್ದಾನೆ. ಗಮನಿಸ್ತಾ ಇದ್ವಿ ಸ್ಮಿತಾ, ರಾಮನೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿತ್ತು ಅಂತ ಅನೇಕ ಕಲಾವಿದರು ಅಯೋಧ್ಯೆಯತ್ತ ಇವತ್ತು ಮುಖ ಮಾಡಿದ್ದಾರೆ. ಕಲಾ ತಂಡಗಳ ಕಲೆಯ ಪ್ರದರ್ಶನ ಒಂದು ಕಡೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮ, ಆದರೆ ಅದರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿಯ ಅನಾವರಣ ಕೂಡ ಈ ರಾಮನೂರಿನಲ್ಲಿ ಆಗ್ತಾ ಇರೋದು ಎಲ್ಲರ ಗಮನ ಸೆಳೀತಾ ಇರುವಂತಹ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಮನೆಗೆ ರಾಮಾಯಣವನ್ನ ಪರಿಚಯಿಸಿದಂತಹ ರಾಮಾಯಣ ಸೀರಿಯಲ್. ಈ ರಾಮಾಯಣ ಸೀರಿಯಲ್ನಲ್ಲಿ ನಟಿಸಿದಂತಹ ನಟ ನಟಿಯರಿಗೆ ಭವ್ಯವಾದ ಸ್ವಾಗತ ಅಯೋಧ್ಯೆಯಲ್ಲಿ ಸಿಕ್ಕಿದೆ. ರಾಮ ಪಾತ್ರಧಾರಿ, ಲಕ್ಷ್ಮಣ ಪಾತ್ರಧಾರಿ, ಸೀತಾ ಪಾತ್ರಧಾರಿ ಎಲ್ಲರೂ ಕೂಡ ಅಯೋಧ್ಯೆ ನಗರಿಗೆ ಆಗಮಿಸಿದ್ದಾರೆ. ಅರುಣ್ ಗೋವೆಲ್, ಸುನಿಲ್ ಲಹಿರಿ ಹಾಗೆ ದೀಪಿಕಾ ರಾಮಾಯಣದಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದ ನಟರು ಇವತ್ತು ಅಯೋಧ್ಯೆಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಭವ್ಯವಾದ ಸ್ವಾಗತವನ್ನ ನೀಡಲಾಗಿದೆ. ನೃತ್ಯದ ಮೂಲಕ ರಾಮ, ಲಕ್ಷ್ಮಣ ಹಾಗೆ ಸೀತೆಗೆ ಸಂಬಂಧಪಟ್ಟ ಹಾಡುಗಳು ಹಾಗೆ ನೃತ್ಯದ ಮೂಲಕ ಅವರಿಗೆ ಸ್ವಾಗತವನ್ನ ಕೋರಲಾಗಿದೆ.